ವೀಕ್ಷಕರು 99% ಗೆಲ್ಲುವ ಪಂದ್ಯವನ್ನು ಸೋತ ಅಫ್ಘಾನ್ ತಂಡ. ಹೌದು ವೀಕ್ಷಕರು, ಸೆಮಿಫೈನಲ್ ಪಂದ್ಯದಲ್ಲಿ ಅಫ್ಘಾನ್ ತಂಡವು ಹೀನಾಯವಾಗಿ ಸೋಲುಂಡಿದ್ದು, ಹಾಗೆ ವೀಕ್ಷಕರೇ ಅಫ್ಘಾನಿಸ್ತಾನ ತಂಡದ ಆಟಗಾರರು ಮೈದಾನದಲ್ಲಿ ಕಣ್ಣೀರು ಇಟ್ಟಿದ್ದಾರೆ. ವೀಕ್ಷಕರೇ, ಈ ಒಂದು ವಿಡಿಯೋದ ಸಂಪೂರ್ಣ ಡೀಟೇಲ್ಸ್ ತಿಳಿದುಕ್ಕಿಂತ ಮುಂಚಿತವಾಗಿ ಅಫ್ಘಾನಿಸ್ತಾನ ತಂಡದ ಈ ಪ್ರದರ್ಶನಕ್ಕೆ ದಯವಿಟ್ಟು ವಿಡಿಯೋಗೊಂದು ಲೈಕ್ನೇ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ಹೌದು ವೀಕ್ಷಕರೇ, ಇವತ್ತು ಜೂನ್ 27ರಂದು ಸೆಮಿಫೈನಲ್ 53ನೇ ಪಂದ್ಯದಲ್ಲಿ ಸೆಣಸಾಡಿದ ಅಫ್ಘಾನಿಸ್ತಾನ ಹಾಗೂ ಸೌತ್ ಆಫ್ರಿಕಾ ತಂಡವು ಭರ್ಜರಿಯಾಗಿ ಪೈಪೋಟಿ ನೀಡಿದವು. ಹೌದು ವೀಕ್ಷಕರೇ, ಮೊದಲ ಬಾರಿಗೆ ಸೆಮಿಫೈನಲ್ ಹಂತಕ್ಕೆ ಎಂಟ್ರಿ ಕೊಟ್ಟಿದ್ದ ಅಫ್ಘಾನಿಸ್ತಾನ ತಂಡವು ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತ್ತು. ಹೌದು ವೀಕ್ಷಕರು, ಮೊದಲು ಬ್ಯಾಟ್ ಮಾಡಿದ್ದ ಅಫ್ಘಾನಿಸ್ತಾನ ತಂಡವು ಕೇವಲ 56 ರನ್ಗಳಿಗೆ ಆಲ್ಔಟ್ ಆಯಿತು. ವೀಕ್ಷಕರು, ಸೌತ್ ಆಫ್ರಿಕಾ ದಾಳಿಗೆ ತತ್ತರಿಸಿದ ಅಫ್ಘಾನಿಸ್ತಾನ ಪಡೆಯು ಓಪನರ್ ಬ್ಯಾಟ್ಸ್ಮನ್ಗಳನ್ನು ಬೇಗನೆ ವಿಕೆಟ್ ಕಳೆದುಕೊಂಡಿತ್ತು. ಅದೇ ರೀತಿ ವೀಕ್ಷಕರು, ಮಧ್ಯಮ ಕ್ರಮಾಂಕದಲ್ಲಿರುವ ಅಫ್ಘಾನ್ ಬ್ಯಾಟರ್ಸ್ಗಳು ಯಾರು ಕೂಡ ಈ ಒಂದು ಪಂದ್ಯದಲ್ಲಿ ಸಾಥ್ ಕೊಡಲಿಲ್ಲ. ಇನ್ನು ವೀಕ್ಷಕರ, ನಾಯಕನ ಆಟವಾಡಿದ ರಶೀದ್ ಖಾನ್ ಅವರು 8 ರನ್ ಸಿಡಿಸಿದ್ದು, ಹಾಗೆ ವೀಕ್ಷಕರೇ ಅಫ್ಘಾನಿಸ್ತಾನ ಪಡೆಯು ನಿಗದಿತ 20 ಓವರ್ಗಳಿಗಿಂತ ಮುಂಚಿತವಾಗಿ 11.5 ಓವರ್ಗಳಿಗೆ 56 ರನ್ಗಳಿಗೆ ಆಲ್ಔಟ್ ಆಗಿದೆ. ಇನ್ನು ವೀಕ್ಷಕರೇ, ಈ ಒಂದು ಗುರಿಯನ್ನು ಬೆನ್ನಟ್ಟಿದ್ದ ಸೌತ್ ಆಫ್ರಿಕಾ ತಂಡವು ಕೂಡ ನಿಧಾನಗತಿಯಿಂದ ಬ್ಯಾಟ್ ಆರಂಭಿಸಿತು. ಹೌದು ವೀಕ್ಷಕರೇ, ಓಪನಿಂಗ್ ಸ್ಥಾನದಲ್ಲಿ ಬಂದಿದ್ದ ಕ್ವಿಂಟನ್ ಡಿಕಾಕ್ ಅವರ ವಿಕೆಟ್ ಅಫ್ಘಾನಿಸ್ತಾನ ತಂಡವು ಬೇಗನೆ ತೆಗೆದುಕೊಂಡಿತ್ತು. ಇನ್ನು ವೀಕ್ಷಕರೇ, ಕ್ವಿಂಟನ್ ಡಿಕಾಕ್ ಅವರ ವಿಕೆಟ್ ಬಿದ್ದ ತಕ್ಷಣ ಕ್ರೀಸ್ಗೆ ಬಂದ ಎಡೆನ್ ಮಾರ್ಕ್ರಮ್ ಅವರು ನಿಧಾನಗತಿಯಿಂದ ಬ್ಯಾಟ್ ಬೀಸಿ ಈ ಒಂದು ಪಂದ್ಯವನ್ನು ಗೆದ್ದುಕೊಂಡು ಮೊದಲ ಬಾರಿಗೆ ಸೌತ್ ಆಫ್ರಿಕಾ ತಂಡವು ಫೈನಲ್ ತಲುಪಿದೆ. ಹೌದು ವೀಕ್ಷಕರೇ, ಸೌತ್ ಆಫ್ರಿಕಾ ತಂಡಕ್ಕೆ 9 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದ್ದು, ಹಾಗೆ ವೀಕ್ಷಕರೇ ಮೊಟ್ಟ ಮೊದಲ ಬಾರಿಗೆ ಸೌತ್ ಆಫ್ರಿಕಾ ತಂಡವು ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯವನ್ನು ಅಫ್ಘಾನ್ ತಂಡವು ಸೋತ ನಂತರ ಮೈದಾನದಲ್ಲಿ ಕಣ್ಣೀರಿಟ್ಟಿದ್ದಾರೆ.